ಹೇ ಹಲೋ ಎವ್ರಿವನ್ ವೆಲ್ಕಮ್ ಟು ರಾಡಿಕ್ ಸಬ್ಜೆಕ್ಟ್ ಚಾನಲ್. ಈ ಸೆಷನ್ ಅಲ್ಲಿ ನಾನು ನಿಮಗೆ ಹೇಗೆ ಎರಡು ನಂಬರ್ಸ್ ಅನ್ನ ಆಡ್ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಯೂಸ್ ಮಾಡ್ತಿರೋದು ಇಂಟೆಲಿಜೆ. ಓಕೆ. ಸೊ ಫಸ್ಟಿಗೆ ನಾನು ಯೂಸರ್ ಇಂದ ಇನ್ಪುಟ್ ಬೇಕಲ್ವಾ, ಲೈಕ್ ಎಡಿಷನ್ ಆಫ್ ಟು ನಂಬರ್ ಲೈಕ್ 4+5 ಕೂಡ ಕೊಡ್ಬೋದು, 6+7 ಕೂಡ ಕೊಡ್ಬೋದು. ಯೂಸರ್ ಇನ್ಪುಟ್ ಆಗಿರ್ತದೆ. ಇದಕ್ಕೆ ನಾವು ಡೈನಾಮಿಕ್ ಇನ್ಪುಟ್ ಅಂತಾನು ಹೇಳ್ತೀವಿ. ಸೊ ನಾನೀಗ ಇಂಪೋರ್ಟ್ ಮಾಡ್ತೀನಿ. ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಕ್ಯಾನರ್ ಇದನ್ನ ನಾನು ಇನ್ಪುಟ್ ಮಾಡ್ಕೊಡ್ತೀನಿ. ಇಂಪೋರ್ಟ್ ಮಾಡಿದ ನಂತರ ಓಕೆ, ಇದನ್ನ ನಾನು ಇಂಪೋರ್ಟ್ ಮಾಡಿದೆ. ನೆಕ್ಸ್ಟ್ ನಾನು ಪಿ ಎಸ್ ವಿ ಎಂ ಹಾಕ್ತೀನಿ. ಯಾಕೆ ಪಿ ಎಸ್ ವಿ ಎಂ ಅಂತ ಹೇಳಿದ್ರೆ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಮೇನ್ ಫಂಕ್ಷನ್ ಅಂತ ಇರುತ್ತೆ ಅಂತ ಹೇಳ್ತೀವಲ್ವಾ. ಫಸ್ಟ್ ಕಂಟ್ರೋಲ್ ಕಮ್ಸ್ ಟು ದಿಸ್ ಲೂಪ್ ಓನ್ಲಿ. ಓಕೆ. ನೆಕ್ಸ್ಟ್ ನಾನು ಸ್ಕ್ಯಾನರ್ ಎಸ್ ವಿ ಈಕ್ವಲ್ ಟು ನ್ಯೂ ಸ್ಕ್ಯಾನರ್. ನೆಕ್ಸ್ಟ್ ನಾನು ಸಿಸ್ಟಮ್ ಡಾಟ್ ಇನ್ ಅನ್ನ ಹಾಕೋತೀನಿ. ನಂಗೆ ಎರಡು ಇಂಟೀಜರ್ ಬೇಕು. ಎಸ್ ಸಿ ಡಾಟ್ ನೆಕ್ಸ್ಟ್ ಇನ್. ಒಂದೇಳಿ ನಂಗೆ ಸ್ಟ್ರಿಂಗ್ ಬೇಕಿದ್ರೆ ಚೇಂಜ್ ಆಗುತ್ತೆ. ಎಸ್ ಸಿ ಡಾಟ್ ನೆಕ್ಸ್ಟ್ ಇಂಟ್ ಅಂತಾನೆ ಆಗಲ್ಲ. ಓಕೆ. ಇಂಟ್ ಬಿ ಈಕ್ವಲ್ ಟು ಎಸ್ ಸಿ ಡಾಟ್ ನೆಕ್ಸ್ಟ್ ಇನ್. ಓಕೆ. ನೆಕ್ಸ್ಟ್ ನಾನೀಗ ಎಲ್ಲ ಆ್ಯಡ್ ಮಾಡ್ಕೋತೀನಿ. ಆ್ಯಡ್ ಮಾಡುವಾಗ ಏನು ಮಾಡಬೇಕು, ಎ ಪ್ಲಸ್ ಬಿ. ಇವಾಗ ನಾನು ಏನು ಮಾಡ್ತೀನಿ, ಸಮ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಮಾಡ್ಕೋತೀನಿ. ಓಕೆ. ಬಟ್ ಇಲ್ಲಿ ಸಮ್ ಅನ್ಡಿಫೈನ್ಡ್ ಅಂತ ಬರುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಇಂಟ್ ಅಂತ ಕೊಡ್ತೀನಿ. ಓಕೆ. ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಲೈನ್ ಬರೆಯೋ ಬದಲು ನಂಗೆ ಡೈರೆಕ್ಟ್ ಆಗಿ SOUT ಅಂತ ಬರ್ಕೋಬಹುದು. ಓಕೆ. ಸಮ್ ಈಸ್, ಇಲ್ಲ ಸ್ಪೇಸ್ ಕೊಡ್ತೀನಿ. ಅದು ಕಂಜೆಸ್ಟೆಡ್ ಆಗಿ ಕಾಣಿಸಲ್ಲ ಅದಕ್ಕೆ. ಇದಾಯ್ತು. ನೆಕ್ಸ್ಟ್ ಫಸ್ಟ್ ನಾನು ಏನು ಮಾಡ್ತೀನಿ, ಎಂಟರ್. ಇಲ್ಲಿ ನಾನು ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ ನಾನು ಎರಡು ಇನ್ಪುಟ್ ಅಂತ ತಗೋತೀನಿ. ಎಂಟರ್ ಫಸ್ಟ್ ನಂಬರ್, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್, ಎಂಟರ್ ಸೆಕೆಂಡ್ ನಂಬರ್. ಓಕೆ. ಇವಾಗ ಇದೆರಡು ಆ್ಯಡ್ ಆಯಿತು. ಸಮ್ ಅಲ್ಲಿ ನಿಮಗೆ ಔಟ್ಪುಟ್ ಬರುತ್ತೆ. ನಾನು ರನ್ ಮಾಡ್ತಿದ್ದೀನಿ ಇವಾಗ. ಎಂಟರ್ ಫಸ್ಟ್ ನಂಬರ್ ಅಂತ ಕೊಡ್ತಿದೆ. ಇಂಟೆಲಿಜೆ ಸ್ವಲ್ಪ ಸ್ಲೋ. ಓಕೆನಾ. ನಾ ಏನು ಮಾಡ್ತೀನಿ, ಎಂಟರ್ ಫಸ್ಟ್ ನಂಬರ್ ಫಾರ್ ಎಕ್ಸಾಂಪಲ್ 1 ಸೆಕೆಂಡ್. ಓಕೆ. ಫಸ್ಟ್ ನಂಬರ್ ನಾನು ಏನು ಮಾಡ್ತೀನಿ 5. ಸೆಕೆಂಡ್ ನಂಬರ್ ನಾನು 3 ಕೊಡ್ತೀನಿ, 8. ಓಕೆ. ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್ ಬಾಯ್. ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಅಂತ ಅನಿಸಿದರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಏನೋ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ ಯು.